ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಕಂಟಿನ್ಯೂಸ್ಲಿ ನಾವು ಟ್ರಾನ್ಸ್ಫರ್ ಬಗ್ಗೆ, ಜನರಲ್ ಟ್ರಾನ್ಸ್ಫರ್ ಬಗ್ಗೆ ನಾವು ಕಂಟಿನ್ಯೂಸ್ಲಿ ವಿಡಿಯೋ ಸೀರೀಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅದರ ಕುರಿತು ಇನ್ನೊಂದು ಈ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ ಸ್ನೇಹಿತರೆ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ದ್ಯಾಟ್ ನಿಮಗೆ ಪ್ರತಿಯೊಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆ ಆಗಲಿ ಅಥವಾ ನರ್ಸಸ್ಗಳ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನಲ್ಲೂ ನಾನು ಶೇರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ, ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ. ಸ್ನೇಹಿತರೆ, ನನ್ನ ಒಂದೇ ಒಂದು ಮೋಟೋ ಏನು ಅಂತಂದರೆ, ನಾನು ಏನು ಓದಿದ್ದೀನಿ, ನಾನು ಏನು ಯಾವ ರೀತಿ ಒಂದು ಸಕ್ಸಸ್ಸನ್ನು ನನ್ನ ಲೈಫಲ್ಲಿ ಕಂಡುಕೊಂಡಿದ್ದೀನಿ ಈ ಒಂದು ನರ್ಸಿಂಗ್ ಫೀಲ್ಡಲ್ಲಾಗಲಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಾಗಲಿ, ಅದನ್ನು ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ, ಯಾರು ಜೂನಿಯರ್ಸ್ ಬರ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಯಾರು ಸರ್ಕಾರಿ ನೌಕರರಿದ್ದಾರೆ, ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಒಂದು ಕಿರು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ಕನ್ನಡಿಗರಿಗಾಗಿ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ಹೊಸದಾಗಿ ಬಂದಿದ್ದಾರೆ. ಆಮೇಲೆ ನಿಮಗೆ ಈ ಒಂದು ವಿಡಿಯೋ ಸರಿಯಾಗಿ ಅನಿಸಿದರೆ ಲೈಕ್ ಮಾಡಿ, ಮತ್ತು ಬೇರೆ ಏನಾದರೂ ಹೊಸ ವಿಡಿಯೋಗಳು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಸ್ನೇಹಿತರೆ. ಸೊ ಬನ್ನಿ ನೋಡೋಣ. ಇವತ್ತಿನ ವಿಷಯ ಏನು ಅಂತಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗ್ರೂಪ್ ಎ, ಬಿ, ಸಿ ಮತ್ತು ಡಿ ವೃಂದದ ವೈದ್ಯಾಧಿಕಾರಿ ಮತ್ತು ಇತರೆ ಸಿಬ್ಬಂದಿಗಳ ವರ್ಗಾವಣೆಯನ್ನು ಸಮಾಲೋಚನೆ ಮೂಲಕ ಕೈಗೊಳ್ಳುವ ಅನುಮತಿ ಕುರಿತು 2025-2026 ಓದಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆಯುಕ್ತಾಲಯ, ಏಕ ಕಡತ ಸಂಖ್ಯೆ HFWS ADMO ಫೈಲ್ 3/2/2025 ಬ್ರ್ಯಾಕೆಟಲ್ಲಿ ಸಿ ನಂಬರ್ 16459112. ಸೊ ಪ್ರಸ್ತಾವನೆ ಏನಿದೆ ಬನ್ನಿ ನೋಡೋಣ ಗೆಳೆಯರೆ. ಮೇಲೆ ಓದಲಾದ ಕಡತದಲ್ಲಿ ಕರ್ನಾಟಕ ನಾಗರಿಕ ಸೇವಾ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿ ವರ್ಗಾವಣೆ ನಿಯಂತ್ರಣ ಕಾಯ್ದೆ 2011 ಹಾಗೂ ಅದರಡಿ ರಚಿಸಲಾದ ನಿಯಮಾವಳಿ 2011 ಹಾಗೂ ಕಾಲಕಾಲಕ್ಕೆ ಮಾಡಲಾದ ತಿದ್ದುಪಡಿ ನಿಯಮಾವಳಿಯಂತೆ ಗ್ರೂಪ್ ಎ ವೃಂದದ ಹಿರಿಯ ತಜ್ಞರು, ಉಪ ಮುಖ್ಯ ವೈದ್ಯಾಧಿಕಾರಿ, ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ, ಮುಖ್ಯ ದಂತ ಆರೋಗ್ಯಾಧಿಕಾರಿ, ಹಿರಿಯ ದಂತ ಆರೋಗ್ಯಾಧಿಕಾರಿ ಮತ್ತು ಗ್ರೂಪ್ ಬಿ, ಸಿ ಮತ್ತು ಡಿ ವೃಂದದ ಸಿಬ್ಬಂದಿಗಳ ವರ್ಗಾವಣೆಯನ್ನು ಸಮಾಲೋಚನೆಯ ಮೂಲಕ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಆದುದರಿಂದ ಇಲಾಖೆಯ ವೈದ್ಯಾಧಿಕಾರಿ ಮತ್ತು ಇತರೆ ಸಿಬ್ಬಂದಿಗಳ ವರ್ಗಾವಣೆಯನ್ನು ಸಮಾಲೋಚನೆ ಮೂಲಕ ಕೈಗೊಂಡು ಪ್ರಕ್ರಿಯೆಯನ್ನು ದಿನಾಂಕ 15/6 ರೊಳಗಾಗಿ ಪೂರ್ಣಗೊಳಿಸಲು ಸಕ್ಷಮ ಪ್ರಾಧಿಕಾರಗಳಿಗೆ ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿದ್ದು ಈ ಕೆಳಕಂಡಂತೆ ಆದೇಶಿಸಿದೆ. ನೋಡೋಣ ಬನ್ನಿ ಸರ್ಕಾರದ ಆದೇಶ ಏನು. ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 254 HSH 2025 ಬೆಂಗಳೂರು, ದಿನಾಂಕ 27 ಮೇ 2025. ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಗೆ ಸಂಬಂಧಿಸಿದಂತೆ ಕರ್ನಾಟಕ ನಾಗರಿಕ ಸೇವಾ ವೈದ್ಯಾಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿ ವರ್ಗಾವಣೆ ನಿಯಂತ್ರಣ ನಿಯಮಗಳು 2011 ನಿಯಮ 3 ಕೋಷ್ಟಕ 1 ಮತ್ತು 2ಗಳಲ್ಲಿನ ಹುದ್ದೆಗಳ ಎದುರು ನಮೂದಿಸಿರುವ ಸಕ್ಷಮ ಪ್ರಾಧಿಕಾರಗಳು ಇಲಾಖೆಯ ವರ್ಗಾವಣೆ ಕಾಯ್ದೆ ಹಾಗೂ ನಿಯಮಾವಳಿ ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಷರತ್ತುಗೊಳಪಡಿಸಿ ಈ ಕೆಳಗಿನ ವೇಳಾಪಟ್ಟಿಯಂತೆ ವರ್ಗಾವಣೆಯನ್ನು ನಿಯಮಾವಳಿಯ ನಿಯಮ 7ರಂತೆ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಕೈಗೊಳ್ಳಲು ಆದೇಶಿಸಿದೆ. ಸೊ ಸ್ನೇಹಿತರೆ, ಈ ಒಂದು ಕೌನ್ಸಿಲಿಂಗ್ ಮುಖಾಂತರ ಈ ಒಂದು ವರ್ಗಾವಣೆ ಬಗ್ಗೆ ವಿವರವನ್ನು ಕೆಳಗೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವರ್ಗಾವಣೆಯ ಕಾಯ್ದೆ ಮತ್ತು ನಿಯಮ 6ನೇ ನಿಯಮ 1ನೇ ಉಪನಿಯಮದಂತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಹಿತಿಯನ್ನು ಮತ್ತು ನಿಯಮ 6 ಬ್ರ್ಯಾಕೆಟಲ್ಲಿ 3 ಅನ್ವಯ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆ ಅರ್ಜಿಯನ್ನು ಜಿಲ್ಲಾ
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಸಲ್ಲಿಸುವ ದಿನಾಂಕ 23/5/2025ರಿಂದ 30/5/2020ರವರೆಗೆ ಆಗಿರುತ್ತದೆ. ಎರಡನೇದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಸ್ವೀಕೃತವಾದ ಮಾಹಿತಿಯನ್ನು ಹಾಗೂ ಜಿಲ್ಲೆಯ ಎಲ್ಲ ವೃಂದವಾರು ಖಾಲಿ ಹುದ್ದೆಗಳ ಮಾಹಿತಿಯನ್ನು ದೃಢೀಕರಿಸಿ ಆಯುಕ್ತಾಲಯ ನಿರ್ದೇಶನಾಲಯಕ್ಕೆ ಕಳುಹಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕ. ಅಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಸ್ವೀಕೃತವಾದ ಮಾಹಿತಿಯನ್ನು ಹಾಗೂ ಜಿಲ್ಲೆಯ ಎಲ್ಲ ವೃಂದವಾರು ಖಾಲಿ ಹುದ್ದೆಗಳ ಮಾಹಿತಿಯನ್ನು ದೃಢೀಕರಿಸಿ ಆಯುಕ್ತಾಲಯ ನಿರ್ದೇಶನಾಲಯಕ್ಕೆ ಕಳುಹಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕ 2/6/2025 ಸಂಜೆ 5 ಗಂಟೆ ಒಳಗೆ ಆಗಿರುತ್ತೆ ಸ್ನೇಹಿತರೆ. ಅಂತಂದರೆ ಈ ಒಂದು ಯಾರು ಕೋರಿಕೆ ಕೊಟ್ಟಿದ್ದಾರೆ ಜಿಲ್ಲಾವಾರು ಅದನ್ನು ಮತ್ತು ಆಯುಕ್ತಾಲಯ ಆಗಲಿ ಅಥವಾ ನಿರ್ದೇಶನಾಲಯಕ್ಕೆ ಕಳಿಸಿಕೊಡಲು 2/6/2025 ಸಂಜೆ 5 ಗಂಟೆ ಒಳಗೆ ಆಗಿರುತ್ತದೆ ಸ್ನೇಹಿತರೆ. ತದನಂತರ ಮೂರನೇ ಹಂತ, ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಸ್ವೀಕೃತಿಗೊಂಡ ಮಾಹಿತಿಯನ್ನು ಪರಿಶೀಲಿಸಿ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸುವ ದಿನಾಂಕ. ಅಂತಂದರೆ ಈ ಒಂದು ಕೋರಿಕೆ ಮೇರೆಗೆ ಯಾರ್ಯಾರು ಅಪ್ಲಿಕೇಶನ್ ಸಲ್ಲಿಸಿರುತ್ತಾರೆ DHO ಆಫೀಸ್ ಹೋಗಬೇಕು. ತದನಂತರ ಈ ಒಂದು ಆಯುಕ್ತಾಲಯ ಅಥವಾ ನಿರ್ದೇಶನಾಲಯದಲ್ಲಿ ಸ್ವೀಕೃತಗೊಂಡ ಮಾಹಿತಿಯನ್ನು ಪರಿಶೀಲಿಸಿ ಎಲ್ಲ ಕ್ರೋಢೀಕರಣ ಮಾಡಿಕೊಂಡು ತಾತ್ಕಾಲಿಕವಾಗಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾರೆ. ಅದು 6/6/2025ರಂದು ಒಂದು ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಅದರಂತೆ ನಾಲ್ಕನೇ ಹಂತ, ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಅಧಿಕಾರಿ ನೌಕರರಿಗೆ 7 ದಿನಗಳ ಅವಕಾಶವಾಗಿರ್ತದೆ ಸ್ನೇಹಿತರೆ. ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ ಏನಾದರೂ ತಪ್ಪು ನಮೂದವಾಗಿದ್ದರೆ ಆ ಒಂದು ಅಬ್ಜೆಕ್ಷನ್ ಸಲ್ಲಿಸಲು 6/6/2025ರಿಂದ 12/6/2025 ಅಂದರೆ ಸುಮಾರು 7 ದಿನಗಳ ಕಾಲಾವಕಾಶವನ್ನು ಕೊಡಲಾಗುತ್ತದೆ. ಅದಲ್ಲದೆ 5ನೇ ಹಂತ, ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ತಾತ್ಕಾಲಿಕ ಪಟ್ಟಿಗೆ ಬಂದ ಆಕ್ಷೇಪಣೆ ಸರಿಪಡಿಸಿ ಅರ್ಹ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ. ಅಂದರೆ 12 ಆದ ನಂತರ ಒಂದು ದಿವಸ ಗ್ಯಾಪ್ ಕೊಟ್ಟು ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ತಾತ್ಕಾಲಿಕವಾಗಿ ಪಟ್ಟಿಗೆ ಬಂದ ಆಕ್ಷೇಪಣೆ ಏನಾದರೂ ಅಬ್ಜೆಕ್ಷನ್ ಬಂದಿದ್ದರೆ ಅದನ್ನು ಸರಿಪಡಿಸಿ 14/6/2025ರಂದು ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ. ಆಮೇಲೆ 6ನೇ ಹಂತ, ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಅಂತಿಮ ಪಟ್ಟಿಯಂತೆ ವೃಂದವಾರು ಸಮಾಲೋಚನೆಯನ್ನು ಪ್ರಾರಂಭಿಸುವುದು. ಹುದ್ದೆವಾರು ಸಮಾಲೋಚನಾ ಸಮಯವನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು. ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಅಂತಿಮ ಪಟ್ಟಿಯಂತೆ ವೃಂದವಾರು ಸಮಾಲೋಚನೆಯನ್ನು ಪ್ರಾರಂಭಿಸುವುದು ಹಾಗೂ ಹುದ್ದೆವಾರು ಸಮಾಲೋಚನಾ ಸಮಯವನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು. ಅದು 15/6/2025ರಂದು ಈ ಒಂದು ಜರುಗುತ್ತದೆ ಸ್ನೇಹಿತರೆ. ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಪ್ರದೀಪ್ ಕುಮಾರ್ BS, ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗಳು 1, ಇವರಿಗೆ ಪ್ರಧಾನ ಮಹಾಲೇಖಪಾಲರು A&E ಕರ್ನಾಟಕ ಬೆಂಗಳೂರು, ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು, ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು, ಎಲ್ಲ ವಿಭಾಗದ ವಿಭಾಗೀಯ ಸಹ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರ ಮೂಲಕ ರಾಜ್ಯ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರ ಮೂಲಕ ಶಾಖಾ ರಕ್ಷಾ ಕಡತ ಹೆಚ್ಚುವರಿ ಪ್ರತಿಗಳು. ಮಾಹಿತಿಗಾಗಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿ, ವಿಕಾಸಸೌಧ ಬೆಂಗಳೂರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಆಪ್ತ ಕಾರ್ಯದರ್ಶಿ, ಆಯುಕ್ತರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಆಯುಕ್ತರು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಬೆಂಗಳೂರು, ಸರ್ಕಾರದ ಉಪ ಕಾರ್ಯದರ್ಶಿ 1 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಆಪ್ತ ಸಹಾಯಕರು. ಇಷ್ಟೆಲ್ಲ ಒಂದು ವಿವರಗಳಿದ್ದಾವೆ ಸ್ನೇಹಿತರೆ.
ಇವಾಗ ಜನಗಣನೆ ಸ್ಟಾರ್ಟ್ ಆಗಿದೆ ಎಂದು ಹೇಳಬಹುದು ಸ್ನೇಹಿತರೆ. ಕಾರಣ ಎಷ್ಟೋ ಜನ ವೇಟಿಂಗಲ್ಲಿದ್ದಾರೆ. ಸುಮಾರು 10 ವರ್ಷ, 15 ವರ್ಷ, 20 ವರ್ಷದಿಂದ ತಮ್ಮ ನೇಟಿವ್ ಪ್ಲೇಸ್ಗೆ ಬರಬೇಕಾ ಎಂದು ಅವರ ಆಸೆ ಆಗಿರುತ್ತೆ. ಕೆಲವೊಂದು ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ. ಸ್ಪೆಷಲ್ ಟ್ರಾನ್ಸ್ಫರು, CM ಮಿನಿಟ್ ಟ್ರಾನ್ಸ್ಫರು ಇವುಗಳು ಟ್ರೈ ಮಾಡಿದರೂ ಸಹ ಅವರಿಗೆ ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಆದರೂ ಸಹ ಒಂದು ಆಸೆ ಇದೆ. ಅದರ ಅನುಗುಣವಾಗಿ ಇವಾಗ ಎಷ್ಟೋ ಜನ ಅಪ್ಲಿಕೇಶನನ್ನು ಸಲ್ಲಿಸ್ತಾ ಇದ್ದಾರೆ. ಕೆಲವೊಂದು ಡಾಕ್ಯುಮೆಂಟ್ ಕ್ರೋಢೀಕರಣ ಮಾಡಿಕೊಂಡು DHOಗಳ ಮುಖಾಂತರ ನೀವು ಆಯುಕ್ತಾಲಯಕ್ಕೆ ಸಲ್ಲಿಸುತ್ತೀರಿ. ವಿವರಗಳನ್ನು, ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರಾನ್ಸ್ಫರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಇನ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಮತ್ತು ನಿಮ್ಮ ಭೇಟಿ ಒಂದು ಹೊಸ ಒಂದು ಟಾಪಿಕ್ದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.